ಏಯ್ ಕತ್ತೆ ನೀನ್ ಇಲ್ಲಿದ್ದೀಯಾ? ಬಾರೆ ಮನೆಗೆ ಮಾಡ್ತೀನಿ. ಊರಲ್ಲಿ ಬೀದ್ ಬೀದಿಯಲ್ಲಿ ಹಾಡು ಹೇಳ್ಕೊಂಡು ಕುಣಿತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಹೇಳೋರಿಲ್ಲ ಕೇಳೋರಿಲ್ಲ, ಲಂಗಿಲ್ಲ ಲಗಾಮಿಲ್ಲ. ಕುಣಿತಾ ಇದ್ದಾಳೆ ಊರು ತುಂಬಾ. ಬಾಬಾ ನಿನ್ ಮನೆ ಬಂದ್ಮೇಲೆ ಕೈ ಕಾಲು ಕತ್ತರಿಸಿ ಕೂಡಿ ಹಾಕ್ತೀನಿ. ಆಸ್ತಿ ಆಗ್ತಿಲ್ಲ. ಅಯ್ಯಯ್ಯೋ ಶಿವನೇ, ಏನಪ್ಪ ಮುತ್ತಣ್ಣ, ಮದ್ವೆಗ ಹುಡ್ಗಿನ ಕಿವಿ ಹಿಡ್ಕೊಂಡು ಹಿಂಗ್ ಊರೆಲ್ಲ ಓಡಾಡ್ತಿದ್ಯಲ್ಲ, ಮನೆ ಕರ್ಕೊಂಡ್ ಹೋಗ್ತಾನೆ ಹೇಳೋದು. ಬುದ್ಧಿ ಇದೆಯಾ ನಿಂಗೆ? ಮನೆ ಕರ್ಕೊಂಡ್ ಹೋಗೋ. ಈ ವಯ್ಯಾರಕ್ಕೆ ಏನು ಕಡಿಮೆ ಇಲ್ಲ, ಬಾರೆ ಮನೆಗೆ. ಏನಾಯ್ತು ಅಂದ್ರೆ ಮುತ್ತಣ ಮದುವೆಯಾಗ ಮಕ್ಕಳಿಗೆ ಹೆಣ್ಮಕ್ಳಿಗೆ ಕಿವಿ ಹಿಂಡಬಾರ್ದಪ್ಪ, ತಪ್ಪಿದು. ಏನಪ್ಪ ಊರಿಗೆ ದೊಡ್ಡ ಯಜಮಾನ ಇದ್ದಂಗಿದ್ಯಾ? ಈ ರೀತಿ ಹೆಣ್ಮಕ್ಳನ್ನ ಕಿವಿ ಹಿಡಿದು ಕರ್ಕೊಂಡು ಹೋಗೋದಾ? ಬುದ್ಧಿ ಇದೀನಿ ನಿನಗೆ? ಹೋಗ ಮನೆಗೆ. ನಡಿಯ ಮನೆಗೆ. ಬೀದಿಲೆಲ್ಲ ನನ್ನ ಮರ್ಯಾದೆ ಹಾರಾಜ್ ಹಾಕ್ಬಿಟ್ಟೆ. ಏನ್ ಮುತ್ತಣ್ಣ, ಮದ್ವೆಗ ಹುಡ್ಗಿನ ಸಿನಿಮಾ ಗಿನ್ಮಾ ಕರ್ಕೊಂಡು ಹೋಗ್ತಿದ್ಯಾ? ಏಯ್ ಮುಚ್ಕೊಂಡು ಹೋಗಲ್ಲ, ಕೆಲ್ಸ ನೋಡ್ಕೋ. ಊರಲ್ಲೆಲ್ಲ ನನ್ನ ಮರ್ಯಾದೆ ತೆಗೆದ್ಬಿಟ್ಲು. ಮನೆ ನಡಿ, ಆಮೇಲೆ ನೋಡ್ಕೊತೀನಿ. ಅಜ್ಜಿ ಅಜ್ಜಿ, ನಿನಗ್ ವಿಷಯ ಗೊತ್ತಾ? ನನ್ಗೂ ನಮ್ ಮುತ್ತು ಮಾವಂಗೂ ಮದ್ವೆ. ಸಾಕಮ್ಮ ರೇಖಾ, ನನ್ಗೂ ನಮ್ ಮುತ್ತು ಮಾವಂಗೂ ಮದ್ವೆ ಕಣ್ರೆ. ಆಹಾ, ನನ್ನ ಮದ್ವೆಯಂತೆ. ಮುತ್ತುಗೂ ನಂಗೂ ಮದ್ವೆಯಂತೆ. ಮುತ್ತುಗೂ ಕತ್ತೆ ಮನೆಗೆ ಹೋಗು ಅಂದ್ರೆ ಊರೆಲ್ಲ ಹೇಳ್ಕೊಂಡು ನಡಿಯ ಮನೆಗೆ. ಯಾಕೋ ಯಾಕೋ ಮುತ್ತ ಅವಳನ್ನ ಹಂಗ್ ಹೇಳ್ಕೊಂಬತ್ತಿದ್ಯಾ? ನನ್ನೇನಮ್ಮ ಕೇಳ್ತೀಯಾ? ಅವಳನ್ನ ಕೇಳು, ಏನ್ ರಾಧ ಅಂತ ಮಾಡಿದಾಳೆ ಅಂತ. ಯಾಕೆ ಚೆಲ್ವಿ, ಏನ್ ಮಾಡ್ದೆ? ನಂಗೇನು ಮಳ್ಳಿ ಹೇಗ್ ನಾಟಕ ಆಡ್ತಾ ಇದ್ದಾಳ, ಹಾಕ್ತಿಲ್ಲ. ಸಾಕ್ ಸುಮ್ನೆರೋ. ಅಮ್ಮ ಇವಳು ಏನ್ ಮಾಡಿದಾಳ ಗೊತ್ತಾ? ಮುಂದಿನ ವಾರ ನನಗೂ ಇವಳಿಗೂ ಮದ್ವೆ ಅಂತ ಊರ್ ತುಂಬಾ ಸಾರ್ಕೊಂಡ್ ಬರ್ತಾ ಇದ್ದಾಳೆ. ಹೌದಾ? ಏಯ್ ಯಾಕೆ ಸುಮ್ನೆತ್ತೆ, ಬಾಯ್ ಬಿಡೆ. ಸಾಕ್ ಸುಮ್ನೆರ, ನಾ ಕೇಳ್ತೀನಿ. ಹೌದೇನೆ ಪುಟ್ಟಿ, ಯಾಕೆ ಹಂಗ್ ಮಾಡಕ್ ಹೋದೆ? ಮತ್ತಿನ್ನೇನತ್ತೆ, ಯಾವಾಗ ಕೇಳಿದ್ರು ಮದ್ವೆ ಆಗಲ್ಲ ಆಗಲ್ಲ ಅಂತಿದ್ರು, ಅದಕ್ಕೆ ಹಿಂಗ್ ಮಾಡ್ದೆ. ಏಯ್ ನಾನ್ ಯಾವಾಗ ಹೇಳಿದ್ದೆ ನಿನಗ್ ಮದ್ವೆ ಆಗ್ತೀನಿ ಅಂತ? ಹಂಗಾರೆ ನೀವ್ ನನ್ ಮದ್ವೆ ಆಗಕ್ಕಿಲ್ಲ? ಆಗಲ್ಲ ಆಗಲ್ಲ ಆಗಲ್ಲ. ನೀವೇನಾದ್ರೂ ನನ್ ಮದ್ವೆ ಆಗಕ್ಕಿಲ್ಲ ಏನೇ ಮಾಡ್ತೀಯಾ? ನಾನೇನೆ ಮದ್ವೆ ಆಯ್ತು. ನೋಡು, ಒಂದ್ ಮಾತ್ ನೆನಪಿಟ್ಕೋ, ನಮ್ಮಪ್ಪನ ಅಡಿಗೂ ನಾನ್ ಬದುಕಿರೋವರೆಗೂ ನಿನ್ನ ಮದ್ವೆ ಆಗೋಲ್ಲ ಆಗೋಲ್ಲ ಆಗೋಲ್ಲ. ಮಾವ. ಏಯ್ ಮಾವನಿಲ್ಲ ಗಿಬನಿಲ್ಲ, ಹೋಗೆ. ಏಯ್ ಯಾಕೋ ಹಂಗ ಹೇಳ್ದೆ? ಅದು ಅಪ್ಪನ ಮೇಲೆ ಆಣೆ ಇಟ್ಟು. ಅಯ್ಯೋ ಬಿಡಮ್ಮ, ಅಪ್ಪ ಬದುಕಿದ್ರೆ ತಾನೆ. ಅಕ್ಕ ಅಕ್ಕ, ನೀನ್ ಇಲ್ಲಿದೀಯಾ? ನಾವ್ ನಿನ್ನ ಊರ್ ತುಂಬಾ ಹುಡುಕ್ಬಿಟ್ಟ. ಯಾಕೆ ಅಕ್ಕ, ಮತ್ತೆ ನಾನೊಂದ್ ಕೇಳ್ತೀನಿ, ಕೊಡ್ತೀಯಾ? ಏನು? ಮತ್ತೆ ನಮ್ಮಪ್ಪ ಸಾಯಂಕಾಲ ಪೇಟೆ ಕರ್ಕೊಂಡ್ ಹೋಗ್ತಾರೆ, ಈ ಕಾಸಿನ ಸರ ಕೊಡ್ತೀಯಾ? ಹಾಕೊಂಡ್ ಹೋಗ್ತೀನಿ, ನಾಳೆ ತಂದ್ ಕೊಟ್ಬಿಡ್ತೀನಿ ನಿಂಗೆ. ಈ ಸರನ? ನೋಡು, ಏನ್ ಬೇಕಾದ್ರೂ ಕೇಳು, ಆದ್ರೆ ಈ ಸರ ಮಾತ್ರ ಕೇಳ್ಬೇಡ. ಅದೇನಕ್ಕ ಸರ್ದಲ್ ಅಂತ ಇಸೇಸೆ ಐತೆ? ನಮ್ ಮಾವ 10 ವರ್ಷದಿಂದೆ ನನಗ್ ಸಂತೆಲ್ ಕೊಡ್ಸಿದ್ದು, ಮೊದಲನೇ ಸಲ ಪ್ರೀತಿಯಿಂದ ಕೊಡ್ಸಿದ್ದು. ನಾನ್ ಯಾವತ್ತೂ ಇದನ್ ತೆಗ್ದೇ ಇಲ್ಲ, ಇದನ್ ಯಾರಿಗೂ ಕೊಡಲ್ಲ. ಕೊಡದೆ ಇದ್ರೆ ಕತ್ತೆ ಬಾಲ, ಹೋಗಕ್ಕ, ಬಾರೆ ಹೋಗೋಣ. ಏ ಪುಟ್ಟಿ ಪುಟ್ಟಿ. ಮಾವ, ಈ ಸರ ನನ್ ಜೀವ ಇದ್ದಂಗೆ. ಇದ್ ನನ್ ಕತ್ತಲಿದ್ರೆ ಯಾವಾಗ್ಲೂ ನೀ ನನ್ ಜೊತೆನೇ ಇರಂಗೆ. ಈ ಸರ ನಾನ್ ಯಾರಿಗೂ ಕೊಡಲ್ಲ. ನನ್ ಮುತ್ತು ಮಾವ. ಮುತ್ತು ಮುತ್ತು, ಯಾಕೋ ಹಂಗೆ ಯೋಚನೆ ಮಾಡ್ತೀಯಾ? ಊಟ ಮಾಡಪ್ಪ. ಯಾಕೋ ಬೇಜಾರಮ್ಮ, ಏನೋ ಒಂಥರ ಟೆನ್ಷನ್. ಅಂದ್ರೆ ಬ್ಯಾಂಕಿಗೆ ಲೋನ್ಗೆ ಅಪ್ಲೈ ಮಾಡಿದ್ದೆ, 50 ಜನ ಅಪ್ಲೈ ಮಾಡಿದ್ದಾರೆ, ಸಿಗುತ್ತೋ ಇಲ್ವೋ ಅಂತ ಭಯ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ದೇವರಿಗೆ ಉರುಳು ಸೇವೆ ಮಾಡೋಣ ಅಂತ ಯೋಚಿಸ್ತಿದ್ದೆ. ಮಾಡಪ್ಪ. ಹೇಗಮ್ಮ ಮಾಡ್ಲಿ, ತುಂಬಾ ಚಳಿ. ಹುಚ್ಚುಡ್ಗ, ಊಟ ಮಾಡು. ಸ್ವಾಮಿ, ಮಾವ ತುಂಬಾ ಒಳ್ಳೆಯವರು. ಅವ್ರ ಪರವಾಗಿ ನಾನ್ ನಿನ್ ಸೇವೆ ಮಾಡ್ತೀನಿ. ದಯವಿಟ್ಟು ನಮ್ಮ ಮಾವಂಗ್ ಒಳ್ಳೇದ್ ಮಾಡು. ಅವ್ರು ಅನ್ಕೊಂಡಿದ್ದೆಲ್ಲ ಆಗೋ ಹಾಗೆ ಮಾಡು ಸ್ವಾಮಿ, ಕಾಪಾಡಪ್ಪ.
ನಾನು ನಿನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ನೀನ್ ಯಾವಾಗ್ಲೂ ನನ್ನ ಹೃದಯದಲ್ಲೇ ಇರ್ತೀಯ. ಅತ್ತೆ, ಮಾವ ಮನೇಲಿಲ್ವಾ? ಇಲ್ಲ. ಯಾಕೆ? ಅತ್ತೆ ಇದ್ರೆ ಸಾಕಾಗಲ್ವೇನೋ? ಅಯ್ಯೋ ಹಂಗಲ್ಲ ಅತ್ತೆ, ಬೆಳಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ಉರುಳು ಸೇವೆ ಮಾಡಿ ದೇವ್ರ ಹತ್ರ ಇವತ್ತು ನನ್ ಮಾವನ್ ಕೆಲ್ಸ ಆಗ್ಲಿ ಅಂತ ಬೇಡ್ಕೊಂಡಿವ್ನಿ. ಅದಕ್ಕೆ ಕುಂಕುಮ ತಂದಿವ್ನಿ. ಹುಚ್ಚು ಹುಡುಗಿ. ಈ ಚಳಿಲಿ ಇದೆಲ್ಲ ಯಾಕೆ ಬೇಕಿತ್ತು? ಆ ಎಂತ ಹುಚ್ಚು ಪ್ರೀತಿನೇ ನಿಂದು? ಏ ಮಾವ ಎಲ್ಲಿ ಹೇಳಿ ಅತ್ತೆ? ಇಲ್ಲೇ ಎಲ್ಲೋ ಇರ್ತಾನೆ ನೋಡು. ಅದನ್ ಮೊದ್ಲೇ ಹೇಳಕ್ ಆಗ್ತಿರ್ಲಿಲ್ವಾ? ಹುಚ್ಚು ಚೆಲುವಿ ಇವಳು. ಏನಿದು? ಒಳ್ಳೆ ಕೆಲ್ಸಕ್ಕೆ ಹೋಗೋ ಮುಂದ್ ಬಂದೆಲ್ಲ ಹಾಳು ಮಾಡ್ಬಿಟ್ಯಾ? ಬುದ್ಧಿ ಗಿದ್ದಿದ್ಯಾ ನಿನ್ಗೆ? ಕ್ಷಮ್ಸಿ ಏನ್ ಕ್ಷಮಿಸೋದು? ಬುದ್ಧಿ ಇಲ್ಲ, ಹೋಗೋ. ಎಲ್ಲ ಹಾಳು ಮಾಡ್ಬಿಟ್ಲು. ಲೋ, ಯಾಕೋ ಆ ಹುಡುಗಿನ ಅಷ್ಟೊಂದ್ ರೇಗ್ತಿದ್ಯಾ? ಪಾಪ ನಿನ್ಗೋಸ್ಕರ ಅಲ್ಲಿಂದ ಓಡ್ ಬಂದಿದ್ದಾಳೆ. ನೋಡಮ್ಮ, ನನ್ ಬಟ್ಟೆನೆಲ್ಲ ಹೇಗೆ ಹಾಳು ಮಾಡ್ಬಿಟ್ಲು. ಇದಿಲ್ಲ ಅಂದ್ರೆ ಇನ್ನೊಂದು, ಅಷ್ಟಕ್ಕೆ ರೇಗೋದಾ? ನೋಡು ಪಾಪ ಹುಡುಗಿ ಹೇಗ್ ಹತ್ಕೊಂಡ್ ಹೋಗ್ತಿದ್ದಾಳೆ ನೋಡು. ಅಯ್ಯೋ, ಹೋದ್ರೆ ಹೋಗ್ಲಿ ಬಿಡಮ್ಮ. ಮದುವೆ ಆದ್ಮೇಲೆ ಅವಳು ನನ್ ಗೋಳು ಹೊಯ್ಕೊಳೋದು ಇದ್ದೇ ಇದೆ. ಅಲ್ಲಿವರೆಗೂ ನಾನ್ ಸ್ವಲ್ಪ ಅವಳು ಗೋಳು ಹೊಯ್ಕೊಂತೀನಿ. ಸೊ ನಿನ್ನ ಆ ಹುಡುಗಿ ಹತ್ರ ಬಂದಾಗೆಲ್ಲ ಮದ್ವೆ ಆಗಲ್ಲ ಅಂತ ಅಂತಾನೆ ಇರ್ತೀಯ ನೀನು. ಸುಮ್ನೆ ತಮಾಷೆಗೆ ಹೇಳಿದೆ. ಈ ಬ್ಯಾಂಕಿನ ಲೋನ್ ಒಂದು ಸ್ಯಾಂಕ್ಷನ್ ಆಗ್ಲಿ, ಈ ಸಾಲನೆಲ್ಲ ತೀರ್ಸ್ಬಿಟ್ಟು ಅವಳ ಕುತ್ತಿಗೆಗೆ ಒಂದು ತಾಳಿ ಬಿಗಿದ್ ಬಿಡ್ತೀನಿ. ಅಲ್ಲಿವರೆಗೂ ಅಳ್ತಾನೆ ಇರ್ಲಿ. ನಾನು ಏನ್ ಮಾಡಿದ್ರು ಕೊನೆಗಳ ತಪ್ಪಲ್ಲ. ಎಲ್ಲ ನನ್ ಕರ್ಮ. ಪ್ರಪಂಚದಲ್ಲಿ ಮಾಡಬಾರ್ದು ತಪ್ಪು ನಾನೇನ್ ಮಾಡ್ದೆ? ನಮ್ಮವ ಪ್ರೀತಿ ತಪ್ಪ. ನಾನ್ ನನ್ ಮಾವನ್ ಬಿಟ್ಟು ಹೆಂಗಿರ್ಲಿ?